ಇವತ್ತು ನಾವು ಮಾತನಾಡುತ್ತಿರೋದು ಇತ್ತೀಚೆಗಷ್ಟೇ ಬಿಡುಗಡೆಯಾಗಿ ಸ್ಯಾಂಡಲ್ವುಡ್ನಲ್ಲಿ ಸಖತ್ ಸೌಂಡ್ ಮಾಡುತ್ತಿರೋ ಸಿನಿಮಾ ಫುಲ್ ಮೀಲ್ಸ್ ಬಗ್ಗೆ. ಹೆಸರೇ ಹೇಳುವಂತೆ ಈ ಸಿನಿಮಾ ಪ್ರೇಕ್ಷಕರಿಗೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಎಂಬ ಊಟ ಬಡಿಸುತ್ತಾ. ಲಿಖಿತ್ ಶೆಟ್ಟಿ ಮತ್ತು ಖುಷಿ ರವಿ ಕಾಂಬಿನೇಷನ್ ವರ್ಕ್ ಆಗಿದ್ಯಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಈ ಸಿನಿಮಾದ ಕಥೆ ಒಬ್ಬ ವೆಡ್ಡಿಂಗ್ ಫೋಟೋಗ್ರಾಫರ್ ಸುತ್ತ ಸುತ್ತುತ್ತದೆ. ನಾಯಕ ಲಿಖಿತ್ ಶೆಟ್ಟಿ ಇಲ್ಲಿ ಒಬ್ಬ ಮಿಡಲ್ ಕ್ಲಾಸ್ ಹುಡುಗನಾಗಿ ಕಾಣಿಸಿಕೊಂಡಿದ್ದಾರೆ. ಒಬ್ಬ ಫೋಟೋಗ್ರಾಫರ್ ಆಗಿ ಮದುವೆ ಫೋಟೋ ತೆಗೆಯಲು ಹೋದಾಗ ಅಲ್ಲಿ ನಡೆಯುವ ಫನ್ನಿ ಘಟನೆಗಳು, ಕನ್ಫ್ಯೂಷನ್ ಡ್ರಾಮಾಗಳು ಮತ್ತು ಅದರ ನಡುವೆ ಅರಳುವ ಒಂದು ಮುದ್ದಾದ ಲವ್ ಸ್ಟೋರಿ ಈ ಚಿತ್ರದ ಹೈಲೈಟ್. ಕಥೆ ತುಂಬಾ ಸಿಂಪಲ್ ಆಗಿದ್ರೂ ಅದನ್ನ ತೆರೆಯ ಮೇಲೆ ಪ್ರೆಸೆಂಟ್ ಮಾಡಿರೋ ರೀತಿ ತುಂಬಾನೇ ಫ್ರೆಶ್ ಆಗಿದೆ. ಲಿಖಿತ್ ಶೆಟ್ಟಿಯವರು ಕಾಮಿಡಿ ಟೈಮಿಂಗ್ನಲ್ಲಿ ಮತ್ತೊಮ್ಮೆ ಗೆದ್ದಿದ್ದಾರೆ. ಅವರ ನ್ಯಾಚುರಲ್ ಆಕ್ಟಿಂಗ್ ಮತ್ತು ಮ್ಯಾನರಿಸಂ ಪ್ರೇಕ್ಷಕರಿಗೆ ತುಂಬಾ ಕನೆಕ್ಟ್ ಆಗುತ್ತೆ. ಖುಷಿ ರವಿ ಮತ್ತು ತೇಜಸ್ವಿನಿ ಶರ್ಮಾ ಇಬ್ಬರೂ ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ. ಇವರಿಬ್ಬರ ಜೊತೆ ಲಿಖಿತ್ ಕೆಮಿಸ್ಟ್ರಿ ಪರದೆಯ ಮೇಲೆ ಚೆನ್ನಾಗಿ ಮೂಡಿಬಂದಿದೆ. ಸಿನಿಮಾದಲ್ಲಿರುವ ಪೋಷಕ ನಟರ ತಂಡ ಕಾಮಿಡಿ ವಿಭಾಗದಲ್ಲಿ ಚಿತ್ರಕ್ಕೆ ದೊಡ್ಡ ಬಲ ತುಂಬಿದ್ದಾರೆ. ಮದುವೆ ಮನೆಯಲ್ಲಿ ಕಾಣುವ ನೈಜ ಪಾತ್ರಗಳು ನಗು ತರಿಸುತ್ತವೆ. ಸಿನಿಮಾದ ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತ ಕೇಳಲು ಹಿತವಾಗಿದೆ. ಸಿನಿಮೆಟೋಗ್ರಫಿ ತುಂಬಾನೇ ಕಲರ್ಫುಲ್ ಆಗಿದೆ. ಪ್ರತಿ ಫ್ರೇಮ್ ಕೂಡ ರಿಚ್ ಆಗಿ ಕಾಣಿಸುತ್ತೆ. ಅದರಲ್ಲೂ ಆ ಮದುವೆ ಮನೆಯ ವಾತಾವರಣವನ್ನು ತುಂಬ ಚೆನ್ನಾಗಿ ಸೆರೆಹಿಡಿಯಲಾಗಿದೆ. ಪ್ಲಸ್ ಪಾಯಿಂಟ್ಸ್: ಸಿನಿಮಾ ಎಲ್ಲಿಯೂ ಲ್ಯಾಗ್ ಅನಿಸಲ್ಲ, ವೇಗವಾಗಿ ಸಾಗುತ್ತದೆ. ಯಾವುದೇ ಅಬ್ಬರವಿಲ್ಲದ ಮನಸ್ಸಿಗೆ ಹತ್ತಿರವಾಗುವ ಕಥೆ. ಮೈನಸ್ ಪಾಯಿಂಟ್ಸ್: ಕಥೆಯಲ್ಲಿ ದೊಡ್ಡ ಮಟ್ಟದ ಟ್ವಿಸ್ಟ್ ಅಥವಾ ಸರ್ಪ್ರೈಸ್ ಏನೂ ಇಲ್ಲ. ಮುಂದೆ ಏನಾಗುತ್ತೆ ಎಂದು ಸುಲಭವಾಗಿ ಊಹಿಸಬಹುದು. ಕೆಲವು ಕಡೆ ಕಥೆ ಇನ್ನೂ ಸ್ವಲ್ಪ ಬಿಗಿಯಾಗಿದ್ದರೆ ಚೆನ್ನಾಗಿರುತ್ತಿತ್ತು ಅನಿಸಬಹುದು. ಒಟ್ಟಾರೆಯಾಗಿ ಹೇಳಬೇಕೆಂದ್ರೆ ಫುಲ್ ಮೀಲ್ಸ್ ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್. ವೀಕೆಂಡ್ನಲ್ಲಿ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಜಾಲಿಯಾಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಬೇಕು ಅನ್ಕೊಂಡಿರೋರಿಗೆ ಇದು ಬೆಸ್ಟ್ ಚಾಯ್ಸ್. ನೀವು ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸಿತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.